ಕರ್ನಾಟಕ, ಕೇರಳ, ತಮಿಳುನಾಡು 3 ರಾಜ್ಯಗಳಿಗೆ ಮೋಸ್ಟ್ ವಾಂಟೆಡ್ ಆಗಿದ್ದ. ಸತತ 20 ವರ್ಷಗಳಿಂದ ಪೊಲೀಸರ ಹಿಟ್ ಲಿಸ್ಟ್ನಲ್ಲಿದ್ದ. ದಟ್ಟ ಕಾನನದ ನಡುವೆ ಮೊನ್ನೆ ರಾತ್ರಿ ನಡೆದಂಥ ರಣರೋಚಕ ಆಪರೇಷನ್ನಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಹತ್ಯೆಗೈಯಲಾಗಿದೆ. ಆದ್ರೀಗ ಆತನ ಕುರಿತ ಮತ್ತಷ್ಟು ಸ್ಫೋಟಕ ಇಂಟ್ರೆಸ್ಟಿಂಗ್ ಮಾಹಿತಿಗಳು TV9ಗೆ ಲಭ್ಯವಾಗಿದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ದೇಹ ಸೀಳಿದ 3 ಗುಂಡುಗಳು. ಆತನ ಬಳಿ ಇದ್ದ 9mm ಕಾರ್ಬೈನ್ ಗನ್ ಮತ್ತು ಬ್ಯಾಗ್ ವಶಕ್ಕೆ. ನೇತ್ರಾವತಿ ದಳದ ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ಕಬ್ಬಿನಾಲೆಯ ಪೀತೆಬೈಲ್ ಅರಣ್ಯದಲ್ಲಿ ಕೊಂದು ಹಾಕಲಾಗಿದೆ. ನಕ್ಸಲ್ ನಿಗ್ರಹ ಪಡೆ ಹಾರಿಸಿದ AK-47ನ 3 ಗುಂಡುಗಳು ವಿಕ್ರಮ್ ಗೌಡನ ದೇಹ ಸೀಳಿವೆ ಅನ್ನೋ ಮಾಹಿತಿ TV9ಗೆ ಲಭ್ಯವಾಗಿದೆ. 1 ಗುಂಡು ತೊಡೆಗೆ, ಮತ್ತೆರಡು ಗುಂಡು ಪಕ್ಕೆಲುಬೆಗೆ ಬಿದ್ದು ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾನೆ. ಇನ್ನು ಆತನ ಬಳಿ ಇದ್ದ 9mm ಕಾರ್ಬೈನ್ ಗನ್ ಮತ್ತು ಬ್ಯಾಗ್ ವಶಕ್ಕೆ ಪಡೆಯಲಾಗಿದೆ. ಶರಣಾಗಲು ಸೂಚಿಸಿದ್ರು ಒಪ್ಪದಿದ್ದಕ್ಕೆ ಹತ್ಯೆ ಎಂದ ANF. ವಿಕ್ರಮ್ ಗೌಡ ಎನ್ಕೌಂಟರ್ ಪ್ರಕರಣದ FIR ಪ್ರತಿ TV9ಗೆ ಲಭ್ಯವಾಗಿದೆ. ANF DYSP ರಾಘವೇಂದ್ರ R ನಾಯಕ್ ನೀಡಿದ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. BNS ಆಕ್ಟ್ನ ವಿವಿಧ ಸೆಕ್ಷನ್ಗಳ ಅಡಿ ಕೇಸ್ ದಾಖಲಿಸಲಾಗಿದೆ. 3-4 ಜನರು ಬಂದೂಕುದಾರಿಗಳಾಗಿ ಬರ್ತಿದ್ರು. ಅವರನ್ನ ಶರಣಾಗುವಂತೆ ಕೂಗಿ ಹೇಳಿದ್ವಿ. ಆದ್ರೆ ಅವರು ಶರಣಾಗದೆ ನಮ್ಮನ್ನ ಕೊಲ್ಲೋ ಉದ್ದೇಶದಿಂದ ಫೈರಿಂಗ್ ಮಾಡಿದ್ದಾಗಿ ಉಲ್ಲೇಖಿಸಲಾಗಿದೆ. ಬಳಿಕ ಆತ್ಮರಕ್ಷಣೆಗೆ ಗುಂಡು ಹಾರಿಸಿದಾಗ ವಿಕ್ರಮ್ ಗೌಡ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಉಳಿದವರು ಗುಂಡು ಹಾರಿಸ್ತಾ ಎಸ್ಕೇಪ್ ಆದ್ರು ಅಂತ ನಮೂದಿಸಲಾಗಿದೆ. ವಿಕ್ರಮ್ ಗೌಡನ ಲವ್ ಸ್ಟೋರಿ ರಿವೀಲ್. ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಲವ್ ಸ್ಟೋರಿ ರಿವೀಲ್ ಆಗಿದೆ. ವಿಕ್ರಮ್ ಗೌಡನ ಗೆಳತಿ ನಕ್ಸಲೈಟ್ ಸುಂದರಿ. ಸುಂದರಿಯ ಮೊದಲ ಗಂಡ ದಿನಕರ್. ಆತ ಎನ್ಕೌಂಟರ್ಗೆ ಬಲಿಯಾಗಿದ್ದ. ನಂತರ ನಕ್ಸಲ್ ಪಡೆಗೆ ಸೇರಿದ್ದ ದಿನಕರ್ ಪತ್ನಿ ಸುಂದರಿಯನ್ನ ವಿಕ್ರಮ್ ಗೌಡ ಮದುವೆಯಾಗಿದ್ದ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆದರೆ ಮಾವೋವಾದಿಗಳ ನಿಯಮದ ಪ್ರಕಾರ ಮದುವೆ ನಿಷಿದ್ಧ. ಆದರೂ ಕೂಡ ಇಬ್ಬರು ದಂಪತಿಗಳಾಗಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ಕೇರಳ, ತಮಿಳುನಾಡಿನಲ್ಲಿ ಥಂಡರ್ ಬೋಲ್ಟ್ ಕಾರ್ಯಾಚರಣೆ ತೀವ್ರಗೊಂಡಿದೆ. ಹೀಗಾಗಿ ಅಲ್ಲಿ ಎನ್ಕೌಂಟರ್ ಆಗೋ ಭಯದಿಂದ ಕರ್ನಾಟಕದತ್ತ ನಕ್ಸಲರ ಟೀಮ್ ಹೆಜ್ಜೆ ಹಾಕಿದ್ದು, ಇದೀಗ ಇಲ್ಲೂ ನಮ್ಮ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಚಿಕ್ಕಮಗಳೂರಿನಿಂದ ಅಶ್ವಿತ್ ಪ್ರಜ್ವಲ್ ಜೊತೆ ಪೃಥ್ವಿ, TV9 ಮಂಗಳೂರು.